ನಿಮ್ಮ ಬಗ್ಗೆ ಯಾರೋ ಅದನ್ನೇ ಅವರು ಇಟ್ಟಿದ್ದಾರೆ ಅಂತ ನಾನು ಇದಾರೆ. ಇಲ್ಲ, ಯಾರಿಗಿಲ್ಲ? ಸಿದ್ದರಾಮಯ್ಯನಿಗಿಲ್ವಾ? ಶಿವಕುಮಾರ್ ವಿರೋಧಿಗಳಿಲ್ವಾ? ಸಿದ್ದರಾಮಯ್ಯನ ವಿರೋಧಿಗಳಿಲ್ವಾ? ಯಾವ ಮಂತ್ರಿ ವಿರೋಧಿಗಳಿಲ್ಲ ಹೇಳಿ? ಅವ್ರ ಮೇಲೆ ಯಾರ ಮೇಲೆ ನಿಮ್ಮ ಮೇಲೆ ಆದಂಥ ಒಂದು ಪ್ರಭಾವ ಬೀರಲಿಲ್ಲ ಆ ಒಂದು ಕೆಲಸ, ಯಾಕೆ ಅಂತ? ಇದು ಒಂದು ದಿವಸದ ತೀರ್ಮಾನ ಅಲ್ಲ. ಮೊದಲಿಂದನೂ ಕೂಡ ಪದೇ ಪದೇ ಅದು ಹಂಗಾಗ್ತದೆ, ಇದು ಹಿಂಗಾಗ್ತದೆ, ಅದು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಬಂದಿರ್ತಾರೆ. ಅದು ಯಾವುದೋ ಒಂದು ಹಂತದಲ್ಲಿ ಬೇಸರ ಆದಾಗ ಈ ರೀತಿ ತೀರ್ಮಾನಗಳು ಬಂದಿರ್ತವೆ. ಅದಕ್ಕೆ ನನಗೇನು ಬೇಸರ ಇಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಸೂಚನೆ ಕೊಟ್ಟರೆ, ನೀವು ಉಸ್ತುವಾರಿ ಸಚಿವರು ಇರ್ತೀರಿ ಹಾಸನಕ್ಕೆ, ಅದನ್ನ ತಗೊಳ್ತಾರೆ, ಉಸ್ತುವಾರಿನ ತಗೊಳ್ತಾರೆ, ಬೇರೆಯವರು ಕೊಡ್ತಾರೆ. ನೀವು ಅದೇ ತಪ್ಪು ತಿಳ್ಕೊಂಡಿರೋದು ನೋಡಿ. ಒಂದೊಂದೇ ಕಸ್ಕೊಳ್ತಾ ಬಂದ್ರ ಅಂತ. ಕಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಕಾಗದ ಕೊಡ್ತೀನಿ ನಿಮಗೆ. ನಾನು ಯಾವತ್ತೂ ಉಸ್ತುವಾರಿ ನನಗೆ ಅಲ್ಲಿಂದ ರಿಲೀವ್ ಮಾಡಿ ಅಂತ ಹೇಳಿ ಎಷ್ಟು ಕಾಗದ ಬರೆದಿದ್ದೀನಿ ಅಂತ ಹೇಳಿ ನೀವೇ ಕೇಳ್ಕೊಂಡಿರೋದು? ನಾನೇ ಕೇಳಿದ್ದೀನಿ. KPC ಅಧ್ಯಕ್ಷನಿಗೂ ಕಾಗದ ಬರೆದಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಕಾಗದ ಬರೆದಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿನೂ ಕೂಡ ನಾನು ಫ್ಲಾಗ್ ಹಾಸ್ಟಿಂಗ್ ಹೋಗೋದಿಲ್ಲ, ನನಗೆ ರಿಲೀಸ್ ಮಾಡಿ ಬೇರೆಯವ್ರಿಗೆ ಹಾಕಿ ಅಂತ ಹೇಳಿದ್ದೀನಿ. ಫೋನಲ್ಲಿ ಹೇಳಿದ್ದೀನಿ, ಪತ್ರ ಬರೆದಿದ್ದೀನಿ. KPCC ಅಧ್ಯಕ್ಷನಿಗೂ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀನಿ. ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಪ್ರಸ್ತಾಪ ಮಾಡಿ, ಬೇಡಿ ಸರ್ ನಾನು ರಿಲೀವ್ ಮಾಡಿ ಯಾರನ್ನ ಹಾಕಿ ಸರ್ ನೀವು ಅಂತಲೂ ಕೇಳಿದ್ದೀನಿ. ಯಾಕೆ ದೂರ ಆಗುತ್ತಂತಾನೆ? ದೂರ ಅಲ್ಲ ರೀ, ನನಗೆ ಐ ವಾಸ್ ಇಂಟ್ರೆಸ್ಟೆಡ್ ವಿತ್ ಎ ಟಾಸ್ಕ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಾನು ಏನು ಮಾಡಬೇಕಾಗಿದೆ, ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಮಾಡಿದ್ದೀನಿ. ಈಗ ಹಾಸನ್ ಪ್ರಾಪರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ಅಸೆಂಬ್ಲಿ ಎಲೆಕ್ಷನ್ 4,000 ವೋಟ್ ತಗೊಂಡಿದ್ದ. 4,000 ಡಿಫರೆನ್ಸ್ ಅಲ್ಲ. ಟೋಟಲ್ ನಂಬರ್ ಆಫ್ ವೋಟ್ ಸೆಕ್ಯೂರ್ಡ್ ಬೈ ದಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಸ್ ಓನ್ಲಿ 4,000. ಅಷ್ಟೇ ದಾಖಲೆ ಇದೆಯಲ್ರಿ? ದಾಖಲೆ ಇದೆಯಲ್ಲ ಪ್ರಭಾವ ಅಲ್ಲಿ. ನಾನು ವಿತ್ ಅಥಾರಿಟಿ ಐ ಆಮ್ ಟೆಲಿಂಗ್ ಆಲ್ ದಿಸ್ ಥಿಂಗ್ಸ್. 4,000 votes is secured. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ವಿ ಸೆಕ್ಯೂರ್ಡ್, ಅವ್ರ ಪಾರ್ಟಿ ಸೆಕ್ಯೂರ್ಡ್ 88,000. ಹೌ ಇಟ್ ಇಸ್ ಪಾಸಿಬಲ್? ಏನೋ 4,000ಕ್ಕೆ ಒಂದು 500 ಜಾಸ್ತಿ ತಗೋಬಹುದು, 1,000 ಜಾಸ್ತಿ. ಅಷ್ಟೊಂದು ಡಿಫರೆನ್ಸ್ ಇಟ್ ಈಸ್ ಆನ್ ರೆಕಾರ್ಡ್. ಹೌದು. ಮತ್ತೆ ಎಲ್ಲ ಗೆದ್ದು ಬಿಡ್ತಾನೆ. ನಾವು 88,000 ವೋಟ್ ತಗೊಳ್ತೀವಿ, ಅವ್ನು ಗೆದ್ದಿರೋದು 52,000. ಎಲ್ಲ ಸಿದ್ಧ ಗೆದ್ದು ಬಿಡ್ತಾರೆ. ಅದು ಯಾರು ಮಾಡಿದ್ದು? ನಿಮ್ಮ ಒಂದು ಕೆಲಸ ನಡೆದಿದೆ. ನಾನು ಮತ್ತೆ ಹಾಸನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಅಲ್ಲಿ ಲೀಡರ್ಸ್ಗಳಲ್ಲಿ ಕೆಲವು ವ್ಯತ್ಯಾಸಗಳಿರ್ಬೋದು, ಮತದಾರರಲ್ಲಿ ವ್ಯತ್ಯಾಸ ಇಲ್ಲ. ಆಮೇಲೆ ಮತದಾರರು ಎಲ್ಲರೂ ಕೂಡ ಯಾವನಾರು ಒಳ್ಳೆ ಲೀಡ್ರ್ ಬಂದರೆ ಸಾಕಪ್ಪ, ನಾವೆಲ್ಲ ಕಾಂಗ್ರೆಸ್ಸನ್ನು ನಾವು ಗೆಲ್ಲಿಸ್ಕೊಳ್ತೀವಿ ಅಂತ ಹೊರತು JDSಗೆ ಏನು ಭದ್ರಕೋಟೆ ಏನಲ್ಲ. ಹೊರಗಡೆ ಹೇಳ್ಕೊತಾರೆ. ಈಗ ಆಯ್ತಪ್ಪ, ಈಗ ನಾನು 4,000 ಇದ್ದಿದ್ದು 88,000 ವೋಟ್ ಕೊಟ್ಟರು ಹಾಸನ್ನಲ್ಲಿ. ಮತ್ತೆ ಹೊಳೆನರಸೀಪುರದಲ್ಲಿ 17,500 ಲೀಡ್ ಬಂತು. ಮಂಡ್ಯದಲ್ಲ ಹಂಗೆ ಆಯ್ತು. ಮಂಡ್ಯದಲ್ಲಿ ಅದು ರಿವರ್ಸ್ ಆಯ್ತಲ್ಲ. ಕಾಂಗ್ರೆಸ್ ಆಯಮ್ಮ ಗೆದ್ದಾಗ ಒಂಥರ ಆಯ್ತು, ಇವ್ರು ಬಂದಾಗ ಒಂಥರ ಆಯ್ತು. ಮಂಡ್ಯದ ಬಿಡಿ. ಬಟ್ ನಾನು ಹಾಸನ್ದ ಹೇಳ್ತಾ ಇದ್ದೀನಿ, 25 ವರ್ಷದಿಂದ JDS ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಅಲ್ವಾ? ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ 7 ಕಾನ್ಸ್ಟಿಟ್ಯೂನ್ಸಿಲಿ ಅರಸೀಕೆರೆ ಬಿಟ್ರೆ ಇನ್ನೊಂದು MLA ಇಲ್ಲ ಅಲ್ಲಿ. ಎಲ್ಲ BJP JDS ಇರೋದು. ಗೊತ್ತಾಯ್ತಾ? ಸೊ ಈ ರೀತಿ ಇರುವಾಗ ನಾನಲ್ಲಿ ಗೆಲ್ಲಿಸ್ಲಿಲ್ವಾ? ಅಲ್ಲಿ ಲೀಡರ್ಸ್ಗಳು ವ್ಯತ್ಯಾಸ ಇರ್ಬೋದು ಒಬ್ರಿಗೊಬ್ಬರಿಗೆ, ಆದರೆ ಮತದಾರರಿದ್ದಾರಲ್ಲ, ಐ ಶುಡ್ ಹ್ಯಾಟ್ಸ್ ಆಫ್ ಟು ದೆಮ್. ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಅಷ್ಟೊಂದು ಸ್ಟ್ರಾಂಗ್ ಸಪೋರ್ಟರ್ಸ್. ನಾನಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಮಾಡಿ ಮಟ್ಟಿ ನಾನು ಗೆಲ್ಲಿಸ್ಕೊಬರ್ಲಿಲ್ವಾ? ಮತ್ತು ಯಾಕೆ ಹೈಕಮಾಂಡ್ಗೆ ಇಷ್ಟು ತಾಕತ್ತಿರೋ ನಾಯಕನ ಬಿಡಬೇಕು ಅನ್ನಿಸ್ತು? ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರಭಾವನ ಬೀರಿದ್ರು ಕೂಡ ಹೈಕಮಾಂಡ್ನಲ್ಲಿ ಅವ್ರಿಗೆ ಏನ್ರಿ ಪಾಪ ಗೊತ್ತಿರ್ತದೆ. ಇವ್ರು ಯಾರೋ ಅಕ್ಕಪಕ್ಕ ಇರೋರು ಹೇಳಿದ್ದಲ್ವೇನ್ರಿ ಕೇಳೋದು? ಚಾಡಿ ಮಾತು ಕೇಳೋದೇ ಜಾಸ್ತಿ. ಚಾಡಿನೋ ಪಾಡಿನೋ ಗೊತ್ತಿಲ್ಲ, ಅಕ್ಕಪಕ್ಕ ಹೇಳೋರು ಮಾತುಗಳು ಕೇಳಿ ಅದಕ್ಕೇನಂತೆ. ನಾನು ಅವಕಾಶ ಕೇಳಿದ್ದೀನಿ, ಅವಕಾಶ ಕೊಟ್ಟರೆ ಹೋಗಿದೆಲ್ಲ ಕ್ಲಾರಿಫೈ ಮಾಡ್ತೀನಿ. ಅವಕಾಶ ಕೊಡಿದ್ರೆ ಬೇಡ ಹಂಗೆ ಇರ್ತೀನಿ. ನನಗೇನು ಅವಕಾಶ ಕೊಡಿ ಅಂತ ಕೇಳಿದ್ದೀರಾ? ಪತ್ರ 2 ಬರ್ತಿದ್ದೀನಿ, ಇನ್ನೊಂದು ಬರಿತೀನಿ ನಾಳೆ. ಓಕೆ ಅಂತ ಕೊಟ್ಟು ನೀವು ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಹೌದು, ಟೈಮ್ ಕೊಡ್ಬೇಕಲ್ಲ. ಸುಮ್ಮನೆ ಡೆಲ್ಲಿಗೆ ಹೋಗ್ಬಿಟ್ಟು ಕರ್ನಾಟಕ ಮೇಲೆ ಊಟ ಮಾಡ್ಕೊಂಡ್ ಬರೋಕ್ಕಾಗ್ತದ? ಇದು DK ಶಿವಕುಮಾರ್ ಹೋಗಿ ಬಂದ್ರು, ಸುಮ್ಮನೆ ಏನಾಯ್ತು ಅಂತ ಏನು ಹೇಳಿಲ್ಲ. ಅವ್ರದ್ದು ಬಿಡಿ, ಅವರು CM ಅವರು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಹೋಗೋರು ಅವರವು 128 ಇನ್ನು EDದು, ಸುಪ್ರೀಂ ಕೋರ್ಟ್ದು, CBIದು ಅವು ಇವು ಇರ್ತವೆ. ಅದರಿಂದ ಅವ್ರ ಸ್ವಂತ ಕೆಲಸಗಳು ಇರ್ತವೆ, ವ್ಯವಹಾರ ಇದೆ. ಗೊತ್ತಾಯ್ತು? ಅವ್ರು ಬರೀ ಪಾಲಿಟಿಷಿಯನ್ ಅಲ್ಲ, ಈಸ್ ಅ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಅವ್ರ ದೇಶದಲ್ಲೇ 2ನೇ ಸಾಹುಕಾರ. ಗೊತ್ತಾಯ್ತಾ? ಅದರಿಂದ ವ್ಯವಹಾರ ಇರ್ತವೆ, ಹೋಗ್ತಾರೆ ಬರ್ತಾರೆ. ಅವ್ರು ಯಾಕೆ ಹೋಗ್ತಾರೆ, ಯಾಕೆ ಬರ್ತಾರೆ, ಅವ್ರು ಏನಾಯ್ತು ಎತ್ತಾಯ್ತು ಅಂತೇಳಿ ಅನಲೈಸ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನೀವು ಏನು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರೆ, ಅದು ಜಸ್ಟ್ ಏನಂದ್ರೆ ನಿಮ್ಮ ಒಂದು ವಿಚಾರದಲ್ಲಿ ಏನು ತಪ್ಪು ತಿಳುವಳಿಕೆ ಬಂದಿದೆ ಅದನ್ನ ಕ್ಲಾರಿಫೈ ಕೊಡೋಕೆ ಮಾತ್ರ. ಅಷ್ಟೇ ಬೇರೆ ಏನು? ಅಷ್ಟೇ. ನಾನೇನು ಮಂತ್ರಿ ಕೆಲಸ ಕೊಡಿ ಅಂತ ಕೇಳಕ್ಕಲ್ಲ.
ಏನು ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಬೇಕನ್ನೋ ನಾನು ಈ ಎಪಿಸೋಡ್ ಆಗಲಿಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಹಾಂ ಅದನ್ನು ಏನಿದೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಹೇಳ್ದಂಗೆ ಆ ಪೇಪರ್ ಕಟ್ಟಿಂಗು ಅದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಕೊಡ್ತೀನಿ. ಅದನ್ನ ನೋಡ್ಕೊಳ್ಳಿ, ಅವ್ರು ಏನಾದ್ರು ಅಭಿಪ್ರಾಯ ಮೊದಲಿದ್ದಾರ ಇಟ್ಕೊಳ್ಳಿ, ಮುಂದಕ್ಕಾರ ಬದಲಾಯಿಸ್ಕೊಳ್ಳಿ, ಅದು ಇಟ್ ಈಸ್ ಲೆಫ್ಟ್ ದೇಮ್ ಅಷ್ಟೇ. ಈಗ ನೆಕ್ಸ್ಟು ಏನು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ನೀವು ಹೇಳಿದರೆ ಆಗ ಅದು ಕಂಪಲ್ಸರಿ ಅಂತ ಅನಿವಾರ್ಯ ಇದೆ. ಕೆಲವೊಬ್ಬರು ಇದಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ, ನಮಗೂ ಹೊಸ ಆಕಾಂಕ್ಷಿಗಳಂತ ಹೇಳ್ತಿದ್ದಾರೆ. ಇಲ್ಲಿ ಏನಾದ್ರು ನಿಮ್ಮ ಕಡೆಯಿಂದ ಯಾರಾದ್ರೂ ನೀವು ಶಿಫಾರಸು ಮಾಡಿ ಯಾರನ್ನು ಹೈಕಮಾಂಡ್ನಲ್ಲಿ ಹೋಗಿ ಮಂತ್ರಿ ಕೆಲಸ ಕೊಡಿ ನನಗೆ ಅಂತ ಕೇಳಕ್ಕೆ ಹೋಗೋದಿಲ್ಲ, ತಿಳ್ಕೊಂಬಿಡಿ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ ಹತ್ರ ಆದ್ರೆ ಯಾರ ಫ್ರೆಂಡ್ ಯಾರು ಲಾಬಿ ಮಾಡಿ, ಈಗ ನೀವೇ ನಮ್ಮ ಪರವಾಗಿ ಮೀಡಿಯಾದಲ್ಲಿ ಇವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳೋಕ್ಕಾಗ್ತದ? ಅದು ನಿಮ್ಮ ಇಷ್ಟ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಅವನ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಇದೆ, ಹೇಳಲಿ, ನಮ್ದೇನಿದೆ. ಅಥವಾ ಯಾರು ಹೋಗಿ ಕೊಡಬೇಡ ಅಂತ ಹೇಳೋರು ಇರ್ತಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದರಿಂದ ನೋಡಿ, ರಾಜಕಾರಣದಲ್ಲಿ ಬರೋದಿದ್ರೆ ಬರ್ತದೆ, ಹೋಗೋದಿದ್ರೆ ಹೋಗ್ತದೆ, ನಾವು ಯೋಚನೆ ಮಾಡಿ ಫಲ ಇರೋದಿಲ್ಲ. ನೀವೇ ಹೇಳಿದ್ರಿ ನಿಂತ ನೀರಲ್ಲ ಅಂತ. ಅಷ್ಟೇ, ಹರಿತಕ್ಕಂಥ ನೀರು ಯಾವಾಗ ಏನಾದರೂ ಆಗ್ಬೋದು, ಎತ್ತಬೇಕಾದ್ರೂ ಹೋಗ್ಬೋದು. ಹೆಂಗೆ ಅದಕ್ಕೆ ನಿಮ್ಮದೇ ಉದಾಹರಣೆ ಕೊಟ್ಬಿಟ್ರಿ. ನಂದೇ ಅಲ್ಲ ರೀ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಕೇಳ್ರಿ, ಇಲ್ಲಿ ಇತಿಹಾಸ ನೀವೆಲ್ಲ ಸ್ವಲ್ಪ ತಿಳ್ಕೊಳ್ಳಿ. 1978 ಡಿಸೆಂಬರ್ 31 ಡೆಲ್ಲಿನಲ್ಲಿ ಕರ್ನಾಟಕ ಭವನದಲ್ಲಿ ಮಲ್ಕೊಳ್ಳುವಾಗ ದೇವರಾಜ್ ಅರಸ್ ಸ್ಲೆಪ್ಟ್ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಬೆಳಿಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಅವ್ರ ಸರ್ಕಾರನೇ ಡಿಸ್ಮಿಸ್ ಮಾಡಿ ಗವರ್ನರ್ ರೂಲ್ ಹಾಕಿ ಅವ್ರ ಎಲ್ಲ ಮಂತ್ರಿಗಳು ಮನೇಲಿದ್ದ ಫೈಲ್ಸ್ಗಳು ರಾತ್ರಿನೇ ಆಫೀಸಲ್ಲಿ ಮನೆಯಲ್ಲಿ ಇದ್ದ ಫೈಲ್ಸ್ಗಳನ್ನ ಎಲ್ಲ ತಗೊಂಡೋಗಿ ಅವ್ರ ಸೆಕ್ರೆಟರಿಗಳು ಅವ್ರವ್ರ ಚೇಂಬರಲ್ಲಿ ಇಟ್ಕೊಂಡು ಗವರ್ನರಿಗೆ ರಿಪೋರ್ಟ್ ಮಾಡ್ತಾರೆ ಬೆಳಗಿನ ಜಾವಕ್ಕೆ. ಅದರಿಂದ ಏನು ಹೇಳ್ತೀರಿ ಅದಕ್ಕೆ? ಈ ಸ್ಲೆಪ್ಟ್ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ 31 ಡಿಸೆಂಬರ್ 1978 ಬೆಳಗ್ಗೆ 7 ಅಷ್ಟೊತ್ತಿಗೆ ಎಕ್ಸ್ ಚೀಫ್ ಮಿನಿಸ್ಟರ್. ಆಗ್ಲಿಂದಾನೇ ಇದೇನು ಹೊಸದಲ್ಲ. ರಾಜಕಾರಣದಲ್ಲಿ ಬದಲಾವಣೆಗಳು ಬಹಳಷ್ಟು ಇರ್ತವೆ. ಈ ಬದಲಾವಣೆಗಳು ಓಕೆ ಸರ್, ಎಲ್ಲೋ ಒಂದು ಕಡೆ ಬೇರೆ ಪಕ್ಷದಲ್ಲಿರೋ ನಾಯಕರು ನಾವು ಗಮನಿಸಿದಾಗ ಏನೋ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಾನೋ ಅಥವಾ ನನಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತಾನೋ ಬೇಜಾರು ಮಾಡಿಕೊಂಡು ಪಕ್ಷನೇ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೆ ಏನು ಹೇಳ್ತಾರೆ ನೀವಂತೂ? ಈಗ ಆ ಥರ ಏನು ಮಾಡಲ್ಲ ಅಂತ ಹೇಳಿದ್ರಿ. ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಹೇಳ್ತೀನಿ, ನಿಮಗೆ ನಮಗೆ ಎಲ್ಲನೂ ಕೊಟ್ಟಿದೆ, ನನಗೇನು ಎಲ್ಲನೂ ಕೊಟ್ಟಿದೆ, ಅದರಿಂದ ನನಗೇನು ಅದ್ರ ಬಗ್ಗೆ ಅಸಮಾಧಾನ ಇಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಜಾತಿಯವ್ರನ್ನೂ ಚೀಫ್ ಮಿನಿಸ್ಟರ್ ಮಾಡಿದೆ ಇಲ್ಲಿ, ಎಕ್ಸೆಪ್ಟ್ ದಲಿತರನ್ನ ಬಿಟ್ರೆ ಎಲ್ಲರಿಗೂ ಚೀಫ್ ಮಿನಿಸ್ಟರ್ ಮಾಡಿ. ಯಾಕೆ ಅವರೊಬ್ಬರು ಮಾಡಿ ಕೇಳಿ, ಇಲ್ಲಿ ಬಿಜೆಪಿ ಪಾರ್ಟಿ ಗೆದ್ದು ಬಂದ್ರೆ ಯಾರಿಗೆ ಮಾಡ್ತಾರೆ? ಯಾರನ್ನೋ ಒಬ್ಬರು ಲಿಂಗಾಯತರಿಗೆ ಮಾಡ್ತಾರೆ. JDS ಗೆದ್ದು ಬಂದ್ರೆ ಯಾರಿಗೆ ಮಾಡ್ತಾರೆ? ಯಾರನ್ನೋ ಒಕ್ಕಲಿಗರು ಮಾಡ್ತಾರೆ, ದೇಶಕ್ಕೆ ಗೊತ್ತಿರೋವಂಥದ್ದು. ಆದರೆ ಕಾಂಗ್ರೆಸ್ ಪಾರ್ಟಿ ಒಂದರಲ್ಲೇ ಒಕ್ಕಲಿಗರು, ಲಿಂಗಾಯತರು, ದಲಿತರು, ಇನ್ನೊಬ್ರು ಬ್ಯಾಕ್ವರ್ಡ್ಸ್ ಎಲ್ಲರೂ ಕೂಡ ಅಧಿಕಾರಕ್ಕೆ ಕ್ಲೈಮ್ ಮಾಡೋ ಅಂತ ಅವಕಾಶ ಇದೊಂದೇ ಪಾರ್ಟಿಲಿ. ಎಲ್ರಿಗೂ ಸಮಾನವಾದ ಹಕ್ಕು ಕೊಡುತ್ತೆ, ಅವಕಾಶ. ಇದರಲ್ಲಿ ಆಸೆ ಇಟ್ಕೋಬಹುದು ನೀವು. ಅಲ್ಲ ರೀ, ಧರ್ಮಸಿಂಗ್ ನೀವು ದೇವರಾಜ್ ಅರಸಿಂದ ಬನ್ನಿ, ಮೆಂಬ್ರೇ ಇಲ್ಲ ಅವರು. ಹೌದು, ಅವರಿಗೆ MLAಗಳು ಸಪೋರ್ಟ್ ಮಾಡಿದ್ರು ಅಂತೇಳಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ ಆಮೇಲೆ ಅವ್ರು MLA ಆಗ್ತಾರೆ. ವೀರಪ್ಪ ಮೊಯ್ಲಿಗೆ ಅವ್ರು ದೇವರಾಜ್ ಅರಸು ಜಾತಿಯವರು ಇನ್ನೊಬ್ಬ ಅರಸು ಇಲ್ಲ MLA. ವೀರಪ್ಪ ಮೊಯ್ಲಿ ಅವ್ರ ಜಾತಿಯವರು ಇನ್ನೊಬ್ಬ ಇಲ್ಲ. ಧರ್ಮಸಿಂಗ್ ಅವ್ರ ಜಾತಿಯವರು ಇನ್ನೊಬ್ಬ ಇಲ್ಲ. ನಾನು ಹೇಳೋದು ಈಗ ಬಂಗಾರಪ್ಪನವ್ರು ಇಲ್ಲಿ ಬಿಡಿ, ಮಾಸ್ ಲೀಡರ್ ಇದ್ರು, ಅವರು MLAs ಇದ್ರು, ಅವರಿಗೆ ಮಾಸ್ ಬ್ಯಾಕಿಂಗ್ ಇತ್ತು, ನಡೀತಾ ಇತ್ತು, ಮತ್ತು ಎಕ್ಸೈಸ್ ಲಾಬಿ ಸಪೋರ್ಟ್ ಇತ್ತು ಅವ್ರಿಗೆ, ಅವ್ರದ್ದಿರಲಿ. ನಾನು ಹೇಳೋದು, ಈ ರೀತಿಯ ಅಸಹಾಯಕ ಸಮುದಾಯಗಳ ಪ್ರತಿನಿಧಿಗಳಿಗೂ ಕೂಡ ಮುಖ್ಯಮಂತ್ರಿ ಲಭ್ಯತೆ. ನೀವು 72ನಲ್ಲಿ ಮಂತ್ರಿಗಳು ನೋಡಿ, ದೇವೇಂದ್ರಪ್ಪ, ಗಾಳಪ್ಪ, ಶಿವಣ್ಣ, ನೀವು ಅಂತಂತವ್ರು ಅವ್ರ ಹೆಸರು ಕೇಳಿ ನೀವು, ರಾಮುಲು, ಆಮೇಲೆ ನಾಗಮ್ಮ, ಕೇಶವಮೂರ್ತಿ, ವೈಶಾಸು, ಆಮೇಲೆ ಗುಂಡೂರಾವ್ ಕಾಲದಲ್ಲಿ ನೋಡಿ ವೆಂಕಟಪ್ಪ, ಕೊರ್ಚರವನು. ಆ ವೆಂಕಟಪ್ಪ ಅಂದರೆ ನೀವು ಸೋಲಿಸಿದ್ದವರು, ಯಡಿಯೂರಪ್ಪನ ಸೋಲಿಸಿದ್ದವರು ಶಿಕಾರಿಪುರದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಒಬ್ಬ ಕೊರಚೂರನು ವೆಂಕಟಪ್ಪ ಅನ್ನೋನು ಯಡಿಯೂರಪ್ಪನ ಸೋಲಿಸಿರ್ತಾನೆ, ಅವನು ಮಂತ್ರಿ, ಜೈಲ್ ಮಂತ್ರಿ. ಅವನು ವೆಂಕಟಪ್ಪ ಅಲ್ಲ, ವೆಂಕಟಪ್ಪ, ಸೊನ್ನೆ ವೆಂಕಟಪ್ಪ, ಅವನು ಕೊರ್ಚ ಕಮ್ಯುನಿಟಿ ಅವನು. ಹಂಗೆ ಈ ಪಾರ್ಟಿನಲ್ಲಿ ಸಣ್ಣ ಸಮುದಾಯಗಳಿಗೆ, ಅಸಹಾಯಕ ಸಮುದಾಯಗಳಿಗೆ ಪ್ರಾತಿನಿಧ್ಯ ದೊರಕುತ್ತೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನ ಬಲಪಡಿಸ್ಬೇಕು ಅನ್ನೋ ನಾನು.
ಇಂಥ ಒಂದು ಸಿದ್ಧಾಂತ ನನಗೆ ಇರೋದಕ್ಕೆ ನೀವು ಸಿಗದೆ ಇರ್ಬೋದು ಒಪ್ಕೊಳ್ತೀರಾ? ಬೇರೆ ವಿಚಾರ. ಬೇರೆಯವರಿಗಾದ್ರೂ ಸಿಗುತ್ತೆ ಅನ್ನೋ ಒಂದು ಆ ಥರ ಸಮುದಾಯ ಅವಕಾಶ ಅಸಂಖ್ಯಾತ ಮಾಡಿಕೊಡ್ತಾರೆ ಸಮುದಾಯಗಳಿಗೆ ಅವಕಾಶ ಸಿಗುತ್ತೆ ಅಲ್ರಿ. ಅದಕ್ಕೆ ನೀವು ಮೀಸಲಾತಿ ಬಗ್ಗೆನೂ ಮಾತನಾಡಿದ್ರಿ. ಹೌದು, ನಾನು ಹೇಳ್ತಾ ಇದ್ದೀನಿ. ಈಗ ಲೋಕಲ್ ಬಾಡೀಸಲ್ಲಿ 4ರಲ್ಲೂ ಕೂಡ ZP TPS ತಾಲೂಕ್ ಪಂಚಾಯತಿ ಮೀಸಲಾತಿ ಅದು ಕೇಂದ್ರ ಸರ್ಕಾರದ್ದಲ್ಲ, ರಾಜ್ಯ ಸರ್ಕಾರದ್ದು. ಇವ್ರು ಮೀಸಲಾತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಹೆಣ್ಮಕ್ಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ, ರಾಜ್ಯದ ವಿಧಾನಸಭೆಗಳಿಗೆ ಮತ್ತು ಲೋಕಸಭೆಗೂ ರಿಸರ್ವೇಷನ್ ತರಲಿ ಅವರು. ನಿಜಕ್ಕೂ ಕೂಡ ಈ ತುಳಿತಕ್ಕೆ ಒಳಗಾದಂಥ ಸಮುದಾಯಗಳ ಬಗ್ಗೆ ಅವರಿಗೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ, ರಾಜಕೀಯ ಅಧಿಕಾರನೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ಬೇಕಲ್ವಾ? ಹಂಚಿಕೆ ಆಗಬೇಕು ಅಂದರೆ ಇದು ಒಂದು ಮಾಧ್ಯಮ ಅಲ್ವಾ? ಮಾಡಲಿ ಅವರು. ಸುಮ್ಮನೆ ಬಾಯಲ್ಲಿ ಭಾಷಣ ಮಾಡೋದು, ಸರ್ವರಿಗೂ ಸಮಬಾಳು ಸಮಪಾಲು, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಸಬ್ಕಾ ಸಾಥ್ ಅಂದರೆ ಈಗ ಮುಸ್ಲಿಮ್ 14% ಅವ್ರನ್ನ ಬಿಟ್ಬಿಟ್ಟು ನಾವು ವಿಕಾಸ ಮಾಡ್ತೀವಿ ಅಂತ ಅಂದ್ರೆ ಆಗ್ತದ? ಈಗ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಮುಸ್ಲಿಂ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಎಷ್ಟು ಜನ ಫೈಟ್ ಮಾಡಿದ್ದಾರೆ? ನಾನು ಮುಸ್ಲಿಂ ಅಂತೇಳಿ ಅವನು ಪಾಕಿಸ್ತಾನ ಪರವಾಗಿ ಹೋಗ್ಬಿಡ್ತಾನ? ಇವೆಲ್ಲ ನಾವು ಈಗ ಹಿಂದೂಗಳಲ್ಲಿ ಎಷ್ಟು ಜನ ದೇಶದ್ರೋಹಿಗಳಿಲ್ಲ? ಮುಸ್ಲಿಮ್ಸಲ್ಲೂ ಒಂದಷ್ಟು ಜನ ಇರ್ತಾರೆ, ಹಿಂದೂಸಲ್ಲೂ ಇರ್ತಾರೆ. ಏನು ಹಿಂದೂಸನ್ನ ಏನು ಪೂರ್ತಿ ಇವರು ದೇಶ ಪ್ರೇಮಿಗಳು, ದೇಶಕ್ಕೋಸ್ಕರ ಹೋಗಿ ಪ್ರಾಣ ತೆಗೆದುಬಿಡ್ತಾರ? ಎಷ್ಟು ಜನ ಇದ್ದಾರೆ? ಈಗ ನೋಡಿ, ಡಿಫೆನ್ಸಲ್ಲಿ ಎಷ್ಟು ಜನ ಸ್ಪೈಯಿಂಗ್ ಮಾಡೋರು ಹಿಂದೂಸು, ಪಾಕಿಸ್ತಾನ ಪರವಾಗಿ ಸ್ಪೈಯಿಂಗ್ ಮಾಡಿದ್ದಾರೆ. ನಾನು ಹೇಳೋದು ಮುಸ್ಲಿಮ್ಸ್ ಎಷ್ಟೋ ಜನ ಸ್ಪೈಯಿಂಗ್ ಮಾಡ್ತಾರೆ, ಮಾಡಲ್ಲಪ್ಪ, ಭಾರತದ ಪರವಾಗಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗೆ ಒಬ್ಬೊಬ್ಬರದ್ದು ಗುಣಲಕ್ಷಣಗಳು ಬೇರೆ ಬೇರೆ ಥರ ಇರ್ತವೆ. ನಾವು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅವ್ನು ಒಳ್ಳೆಯವನು ಕೆಟ್ಟವನು ಅಂತ ಹೇಳಕ್ಕಾಗಲ್ಲ. ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಅದಕ್ಕಾಗಿ ಯಾರನ್ನು ಬಿಟ್ಟು ನಾವು ಈಗ ಗೂಡ್ಸೆ ಹಿಂದೂ ಅಲ್ವೇನ್ರಿ? ಗಾಂಧಿ ಹಿಂದೂ ಅಲ್ವೇನ್ರಿ? ಗೂಡ್ಸೆ ತಾನೇ ಕೊಂದಿದ್ದು ಗಾಂಧಿನ ಅಲ್ವಾ? ಮತ್ತೆ ಹಿಂದೂ ಅಂತಿದ್ದಂಗೆನೆ ಭಾಳ ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಹಿಂದುತ್ವದಲ್ಲಿ ಅವರವರಿಗೆ ಇವರು ಗೂಡ್ಸೆ ಅವನು ಪ್ರಕಾರ ಹಿಂದೂವಾದಿ, ಇವರು ಸೌಮ್ಯ ಹಿಂದೂವಾದಿ. ಯಾರು? ಗಾಂಧಿಯವರು. ಇವನು ಪ್ರಕಾರ ಹಿಂದೂವಾದಿ, ಸೌಮ್ಯ ಹಿಂದೂವಾದಿನ ಗುಂಡಿಕ್ಕಿ ಕೊಲ್ತಾನೆ. ಏನು ಅಲ್ಲಿ ಪಾಕಿಸ್ತಾನದಿಂದ ಬಂದಿದ್ರ ಅಥವಾ ಆಫ್ಘಾನಿಸ್ತಾನದಿಂದ ಮುಸ್ಲಿಮರು ಬಂದಿದ್ರ ಇವನು ಹಿಂದೂ ಗಾಂಧಿ ಸಾಯಿಸ್ಲಿಕ್ಕೆ? ಬಿಜೆಪಿಯವರು ಅದನ್ನು ಸಮರ್ಥನೆ ಮಾಡ್ಕೊತಾರೆ, ಮತ್ತು RSSನವರು ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ. ಅಂದರೆ ಅವರಂಥ ಮತಿಹೀನರು ಯಾರಿಲ್ಲ ಅಷ್ಟೆ. ಏನ್ರಿ ಗಾಂಧಿ ಅವನು ಬ್ಯಾರಿಸ್ಟರ್ ರೀ, ಅವನು ಸುಮ್ಮನೆ ಯಾವನ ಫುಟ್ಬಾಲ್ನಿಂದ ಬಂದ ಲೀಡ್ರಲ್ಲ ಅವರು. ವಿದ್ಯಾವಂತ. ಅಲ್ಲಿ ಅಪರತ್ತೈಡ್ ಅಂತ ಹೇಳಿ ಅಲ್ಲಿ ವರ್ಣಭೇದ ಇತ್ತಲ್ಲ, ಅದರ ವಿರುದ್ಧ ಅಲ್ಲಿ ಹೋರಾಟ ಮಾಡಿದವನು ವರ್ಷಾನ್ಗಟ್ಲೆ. ಆ ನಂತರ ನಮ್ಮ ದೇಶದಲ್ಲಿ ಬಂದು ಇವನ್ನೆಲ್ಲನೂ ಒಂದು ಮಾಡಿಕೊಂಡು ಅವನ ಸಿಂಪ್ಲಿಸಿಟಿಯಿಂದ, ಅವನು ಹೇಳಿದಂತೆ ನಡೆಯೋ ಬುದ್ಧಿಯಿಂದ ಎಲ್ಲ ಜನ ಅವನು ಅಟ್ರಾಕ್ಟ್ ಆಗ್ತಾರೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಹಿಂದೂ ಮುಸ್ಲಿಂ ಕ್ಲಾಶ್ ಆಗ್ತದೆ, ಇವನು ಹೋಗಿ ಅಲ್ಲಿ ಉಪವಾಸ ಮಾಡ್ತಾನೆ. ನೆಹರು ಪ್ರೈಮ್ ಮಿನಿಸ್ಟರ್ ಹೋಗಿ ಹೇಳಿದ್ರು ಕೇಳೋದಿಲ್ಲ ಅವರು, ಉಪವಾಸ ಮಾಡ್ತಾನೆ. ಆಮೇಲಿಂದ ಎಲ್ಲರೂ ಹತಿಯಾರುಗಳನ್ನೆಲ್ಲ ಬಿಸಾಕಿ ಅವ್ನ ಮುಂದೆ ಹೋಗಿ ಹಿಂದೂಸು ಮುಸ್ಲಿಮ್ಸು ಎಲ್ಲ ನಿಂತ್ಕೊಂಡ್ಮೇಲೆ ಉಪವಾಸ ಬ್ರೇಕ್ ಮಾಡ್ತಾರೆ. ಹಂಗಾರೆ ಏನು ಇವ್ರು ಬಂದೂಕ ಇಟ್ಕೊಂಡು ಎಲ್ಲಾನು ಹೊಡೆದು ಬುದ್ಧಿ ಕಲಿಸಿದ್ರ? ಅವರ ಒಂದು ಅಹಿಂಸೆ, ಸತ್ಯಾಗ್ರಹ, ಅದ್ರಲ್ಲಿ ನಂಬಿಕೆ ಇಟ್ಕೊಂಡು ಅವನ್ನೆಲ್ಲ ಬುದ್ಧಿ ಕಲಿಸ್ತಾರ. ಹೌದಲ್ವ? ನೆಹರೂನೇ ಅಲ್ಲಿ ಹೋಗಿ ಹೇಳ್ತಾರೆ, ಹೇಳಿದ್ರು ಅವ್ರು ಒಪ್ಪೋದಿಲ್ಲ. ಮಹಾತ್ಮ ಗಾಂಧಿ ಇಲ್ಲಿ ನಾ ಸತ್ರು ಚಿಂತೆ ಇಲ್ಲ, ಬುದ್ಧಿ ಕಲಿಬೇಕು ಇವರೆಲ್ಲ ಅಂತ ಹೇಳಿ, ಆಗ ಮುಸ್ಲಿಮ್ಸು ಹಿಂದೂಗಳು ಎಲ್ಲ ತಂದು ಅವನ ಮುಂದೆಗಡೆ ಅವೆಲ್ಲ ವೆಪನ್ಸ್ ಎಲ್ಲ ಬಿಸಾಕಿ ಅವನಿಗೆ ಸರೆಂಡರ್ ಆಗ್ತಾರೆ. ಸಾಧನೆ ಅಲ್ವಾ ಅದು? ಮತ್ತೆ ಅದು ನಮ್ಮ ಮಕ್ಳಿಗೆ ಹೇಳೋದಿಲ್ಲ ನಾವೀಗ. ಈಗ ನಮ್ಮ ಮಕ್ಳಿಗೆ ಅದೇನೂ ಹೇಳೋದಿಲ್ಲ. ಇವಾಗಿನ ಮಕ್ಕಳ ಜನರೇಷನ್ನೇ ಬೇರೆ ಇದೆ. ಹೌದ್ರಿ, ನಮ್ಮ ಇತಿಹಾಸ ಮಕ್ಳಿಗೆ ತಿಳಿಸ್ಬೇಕು ತಾನೆ ನಾವು. ಯಾವ ಮಗು, ಯಾವ ಮನುಷ್ಯ ಇತಿಹಾಸ ತಿಳ್ಕೊಳ್ತಾನೆ ಅವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ನಮ್ಮ ಇತಿಹಾಸ ನಾವೇ ತಿಳ್ಕೊಳ್ದೇ ಇದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ, ಏನು ನಮ್ಮ ಆರಿಜಿನ್ ಏನು, ನಾವೆಲ್ಲ ಹೋಗಿ ನಮ್ಮ ಡೆಸ್ಟಿನೇಷನ್ ಏನು, ಅದಾರು ಗೊತ್ತಿರಬೇಕಲ್ಲ. ಅದು ಗೊತ್ತಿಲ್ಲದೆ ಇದ್ರೆ ಏನಾಗ್ತಾರೆ ಅವರು ಸತ್ಪ್ರಜೆಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಜೆಗಳಾಗ್ತಾರೆ, ಅದೇ ಸತ್ಪ್ರಜೆಗಳಾಗ್ಬೇಕು ಸಮಾಜಕ್ಕೆ. ಹೌದು, ಖಂಡಿತ ಸರ್. ಈಗ ಪರಮೇಶ್ವರ್ ಅವರು ಒಂದು ಅವ್ರ ಕ್ಷೇತ್ರನ ಚೇಂಜ್ ಮಾಡಬಹುದು ಅಂತ ಒಂದು ಮಾತಿದೆ. ಅವರು ಕೇಳಿದಾಗ ಹೇಳ್ತಾರೆ ಈ ಕ್ವಶನ್ ಬಗ್ಗೆ, ಹೌದು ಚೇಂಜ್ ಮಾಡಿದ್ರೆ ಮಾಡ್ತೀನಿ, ನನಗೆ ಬಹಳ ಬೇಡಿಕೆ ಇದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಒಂದು ವೇಳೆ ನಿಂತ್ಕೊಂಡ್ರೆ ನೋಡಿ, ಯಾರು ಬೇಕಾದರೂ ಬಂದು ನಿಂತ್ಕೋಬೋದು.
ನೀವು ಬಿಟ್ಟು 1978 ಹಿಂದೆ ಅದು ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. 1978 ಡಿ ರಿಸರ್ವ್ ಆಗಿತ್ತು. ನಾನು ಆಗ ಅಲ್ಲಿ ಓದೋನು, ಗೊತ್ತಾಯ್ತಾ. ಅವ್ರಿಗೇನು ಅವಲ್ಲೇ ನಿಲ್ಬೋದಾಗಿದ್ದು, ಈಗಲೂ ನಿಲ್ಲೂ ನಾನು ಐ ವೆಲ್ಕಮ್ ಇಟ್. ಹಂಗಾರೆ ನೀವು ಯಾವ ಒಂದು ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡು ನೆಕ್ಸ್ಟ್? ನಾನು ನೋಡ್ರಿ, ತುಮಕೂರು ಸಿಟಿ ಇದೆ ನನಗೆ. ನಾನು ಹಿಂದೆ 94ಅಲ್ಲಿ ತುಮಕೂರು ಸಿಟಿನಲ್ಲಿ ಇಂಡಿಪೆಂಡೆಂಟ್ ನಿಂತು 26,000 ಓಟ್ ತೊಗೊಂಡಿದ್ದೀನಿ. ನಾನು 22 ತೊಗೊಂಡಿದ್ದೀನಿ, ಲಕ್ಷ್ಮೀ ನರಸಿಂಹ ಮಿನಿಸ್ಟ್ರಿ 27 ತೊಗೊಂಡಿದ್ದಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಶಫಿ ಅಹಮದ್ 29 ತೊಗೊಂಡಿದ್ದಾರೆ, ಶಿವಣ್ಣ BJPಲಿ 32,000 ತೊಗೊಂಡಿದ್ದಾರೆ. ಇಂಡಿಪೆಂಡೆಂಟ್ ನಾನು ಹೋಗಿದ್ದು 94ಅಲ್ಲಿ, ಗೊತ್ತಾಯ್ತಾ. ಆದರೆ ಕಾಂಗ್ರೆಸ್ನಲ್ಲಿ ತುಮಕೂರು ಸಿಟಿ ಅಂದರೆ ಮೈನಾರಿಟೀಸಿಗೆ ಕೊಡಬೇಕು ಅಂತಾರೆ. ನಾವು ಅವ್ರಿಗೆ ಯಾಕೆ ಅಡ್ಡಿ ಮಾಡಬೇಕು ಅಂತ ನಾನು ಇದೆಲ್ಲ ಸಿರಾಕ್ಬೇಕಾದ್ರೂ ನಿಂತ್ಕೊಳ್ತೀನಿ, ನಾನು ಚಿಕ್ಕನಾಕ್ನಳ್ಳಿ ನಿಂತ್ಕೊಳ್ತೀನಿ, ಗುಬ್ಬಿಗೆ ನಿಂತ್ಕೊಳ್ತೀನಿ, ಮಧುಗಿರಿಗೆ ನಿಲ್ತೀನಿ. ಚಿಂತೆ ಮಾಡೋ ಅವಶ್ಯಕತೆ ನನಗೆ ಕಾನ್ಸ್ಟಿಟ್ಯೂನ್ಸಿ ಹುಡ್ಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲರೂ ಜನ ಎಲ್ಲಿ ಕರೀತಾರೋ ಅಲ್ಲಿ ಹೋಗಿ ನಿಲ್ತೀನಿ. ಬೇರೆ ಎಲ್ಲೋ ಹಾಸನದಲ್ಲೇ ಆ ಥರ ಮಾಡಿರೋರಿಗೆ ನಿಮ್ಮ ಕ್ಷೇತ್ರದಲ್ಲಿ ನೀವು ನಿಂತ್ಕೊಂಡು ಮಾಡೋದೇನು ದೊಡ್ಡ ವಿಷಯ ಅಂತೀರಾ? ಅಲ್ಲ, ಹಾಗೇನಲ್ಲ. ಜನ ಜಿಲ್ಲೆನಲ್ಲಿ ಆಯ್ತಪ್ಪ ದೇವೇಗೌಡನ ಸೋಲ್ಸೋದಕ್ಕೆ ಆಗ್ಬಿಡ್ತಿದ್ದೇನ್ರಿ. ದೇವೇಗೌಡ ಬಂದು ನಿಂತ್ಕೊಂಡು 4 ಲಕ್ಷದಲ್ಲಿ ಗೆದ್ದಿದ್ದೀವಿ ಅಂತ ಭಾಷಣ ಮಾಡ್ತಿದ್ರು. ಮತ್ತೆ ಯಾಕೆ ಸೋತರು? ಯಾರಿಂದ ಸೋತರು? ಎಲ್ಲ ಒಂದು ಕಡೆ ಕೋಪ ಇದೆಯಾ ದೇವೇಗೌಡರ ಮೇಲೆ? ಯಾರಿಗೆ? ನನಗೆ ಕೋಪ ಇಲ್ಲ, ಅವ್ರ ನಡವಳಿಕೆ ಮೇಲೆ ಕೋಪ. ರೀ, ನಾನು ಒಬ್ಬ ಡಿಸ್ಟ್ರಿಕ್ಟಲ್ಲಿ ಒಬ್ಬ ಮನುಷ್ಯ ಇದ್ದೀನಿ. ನಮ್ಮ ಮನೆ ಸಂದಿಲೇ ಹೋಗ್ತಾರೆ, ಅವ್ರು ಯಾರೋ ಬಂದು ಮನೆ ಬರ್ತಾರೆ ದೇವೇಗೌಡ ಅಂತ. ನಾವೇನೋ ಪಾಪ ಯಜಮಾನ ಬರ್ತಾರೆ ಅಂತೇಳಿ ನಾವು ಗೌರವದಿಂದ ಬರ್ಮಾಡ್ಕೋಬೇಕು ಅಂತ ನಾವು ಕಾಯ್ತೀವಿ. ಸಂದಿಲ್ಲ ಸಂಗೆ ಹೊರಟೋದ್ರೆ ನಮಗೇನು 3 ಕಾಸಿನ ಬೆಲೆ ಇಲ್ವಾ? ಸರಿ ಆಯಿತು, ನಾನು ಏನು ಅಂತ ತೋರ್ಸೋಣ ಇವರಿಗೆ ಅಂತ ಮಾಡಿದೆ. ನಾನು ಅವ ಬಸವರಾಜ್ಗೆ ಮಾಡಿದ್ದು, ಯಾರು ಹೇಳಿದ್ರು ಕೇಳಲಿಲ್ಲ. ನಾನು ಪಾರ್ಟಿಲೂ ಹೇಳಿದೆ, ನಾನು ಬೇಕಾದ್ರೆ ಇಟ್ಕೊಳ್ಳಿ, ಬಿಲ್ ತೆಗ್ಸಾಕ್ಬಿಡಿ, ನಾನು ದೇವೇಗೌಡನ ಸೋಲ್ಸೋನೆ ಅಂತ ಹೇಳಿದೆ. ಅಂದ್ರೆ ನಿಮ್ಗೆ ಪಣ ತೊಟ್ಬಿಟ್ಟಿದ್ರಿ ನೀವು ದೇವೇಗೌಡನ ಸೋಲಿಸಲೇಬೇಕು. ಅಪ್ ಟು 23rd ಆಫ್ ದಟ್ ಮಂತ್, 28ನೇ ತಾರೀಕು ಪೋಲಿಂಗ್ ಆಗಿದ್ದು. 18ನೇ ತಾರೀಕು ಪೋಲಿಂಗ್ ಆಗಿದ್ದು. 13ನೇ ತಾರೀಕುವರೆಗೂ ನಾನು ತೀರ್ಮಾನ ಮಾಡಿರಲಿಲ್ಲ. 13ನೇ ತಾರೀಕು 3 ಗಂಟೆಗೆ ತೀರ್ಮಾನ ಮಾಡಿ ಸೋಸ್ಲಿಕ್ಕೆ ಮುದ್ಕುನಿಗೆ ಅಂತ ಅಂದ್ಕೊಂಡಂಗೆ ಮಾಡಿದ್ರೆ ಸಾಧಿಸಿದೆ. ನಾನು ರಾಜಕಾರಣದಲ್ಲಿ ಏನು ಅನ್ಕೋತೀನಿ ಅದು ಸಾಧಿಸಿದ್ದೀನಿ. ಅನ್ಕೊಂಡಿದ್ದನ್ನ ಸಾಧಿಸೋರೆ ರಾಜಣ್ಣ. ನಾನು ಸಾಧಿಸಿದ್ದೀನಿ, ಅದರಲ್ಲೇನು ಅನುಮಾನ ಇಲ್ಲ. ಏನು ಮಾಡಬೇಕಂತ ಅನ್ಕೊಂತೀನಿ ಅದನ್ನು ನಾನು ಸಾಧನೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನೀವು ಹೇಳಿದ್ರೆ ಟೈಮ್ ಬರುತ್ತೆ ನನಗೆ, ನಾನು ಮಾಡಿ ತೋರಿಸೋದಿನ ಕೆಲಸ ಇದೆ ಅಂತ. ಹೌದ್ರಿ, ಯಾವಾಗಲೂ ಕಬ್ಬಣ ಕಾದಾಗ ಬಡದ್ಬೇಕು. ಅದನ್ನ ಕಾಯಿಲಿ ಕಬ್ಬಣ ಅಂತ ಕಾಯ್ತಾ ಇದ್ದೀನಿ. ರಾಜಕಾರಣದಲ್ಲಿ ಯಾವತ್ತೂ ಅಷ್ಟೇ ಅಲ್ವಾ. ಈಗ ಅಪ್ರಸ್ತುತ ಸನ್ನಿವೇಶದಲ್ಲಿ ಅಪ್ರಸ್ತುತ ಮಾತುಗಳನ್ನು ಆಡೋದ್ರಿಂದ ಪ್ರಯೋಜನ ಇಲ್ಲ. ಹೌದು, ಗೊತ್ತಾಯ್ತಾ. ಕಬ್ಬಣ ತಟ್ಟೋಕೆ ರಾಜಣ್ಣವರು ಸುತ್ತಿಗೆ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಹಾಗೆ ತಟ್ಟಿರಲ್ಲ, ಕಬ್ಬಣ ಕಾಯಿಸ್ತಾ ಇದ್ದೀವಿ. ಕಾಯಿಸ್ತಾ ಇದ್ದೀವಿ. ನಾವು ಕಾಯಿಸಿದ್ರೆ ಆಮೇಲೆ ತಟ್ಟೋರು ಇನ್ನೊಬ್ರು ಇರ್ತಾರೆ. ಹಾಗೆ ನೋಡೋಣ. ನೀವೇ ತಟ್ತಿರೋ ಬೇರೆಯವರಿಂದ ತಟ್ಟಿಸ್ತಿರೋ ಗೊತ್ತಿಲ್ಲ, ಬಟ್ ಆದ್ರೆ ಅವಕಾಶ ಕಾಯ್ತಾ ಇದ್ದೀರಾ. ನೋಡಿ, ಯಾವುದಕ್ಕೂ ಕೂಡ ಈಗ ಊಟ ನೀವು 4 ಗಂಟೆಗೆ ಮಾಡೋಕ್ಕಾಗ್ತೈತೇನ್ರಿ, 10 ಗಂಟೆಗೆ ಮಾಡೋಕ್ಕಾಗ್ತೈತೇನ್ರಿ? ನೀವು ಊಟದ ಸಮಯ ಯಾವಾಗ ನಿಗದಿ ಮಾಡ್ಕೊಂಡಿರ್ತೀರಿ ಅವಾಗ ಮಾಡ್ತೀರಿ. ತಿಂಡಿ ಸಮಯ ಯಾವಾಗ ನಿಗದಿ ಅವಾಗ ಮಾಡ್ತೀರಿ. ಇನ್ನೂ ಒಂದೊಂದು ದಿವಸ ಕಾರ್ಯಭಾರ ಹೆಚ್ಚು ಕಡಿಮೆ ಇದ್ದಾಗ ನೀವು ಒಂದು ದಿವಸ ಇದ್ದಾವೆ, ದಿವಸ ಹಂಗೆ ಮಾಡೋಕ್ಕಾಗೋದಿಲ್ಲ. ಸೊ ಹಂಗೆ ರಾಜಕಾರಣನೂ ಅಷ್ಟೇ, ಯಾವಾಗ ಏನೇನು ಮಾಡಬೇಕು, ಏನೇನು ನಡಿಬೇಕೋ ಅದನ್ನೇ ಮಾಡಬೇಕು, ಅದೇ ನಡೆಸ್ಬೇಕು. ಹೌದು, ಖಂಡಿತ. ನೀವಂತ ಅದರಲ್ಲಿ ತುಂಬ ಕ್ಲಾರಿಟಿಯಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮ್ಮ ಮಾತಿಂದ. ಏನು ಕ್ಲಾರಿಟಿ ಇದೆ ಅಂದರೆ ಯಾವಾಗ ಏನು ಮಾಡ್ಬೇಕು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅದರಲ್ಲಿ ಒಂದು ಕ್ಲಾರಿಟಿ ಆಗಿದ್ದೀರಾ. ಅದು ಯಾವುದೇ ಒಂದು ಗೊಂದಲದಲ್ಲಿಲ್ಲ, ಕನ್ಫ್ಯೂಷನಲ್ಲಿ ಕೂಡ ನೀವಿಲ್ಲ. ನೋಡಿ, ನಾನು ಯಾವಾಗ ಏನು ಮಾಡಬೇಕು ಅನ್ನೋದೇ ಒಂದೇ ಅಲ್ಲ ರೀ. ರಾಜಕಾರಣದಲ್ಲಿ ಯಾವ್ಯಾವ ಸಂದರ್ಭಗಳು ಬರ್ತವೆ, ಆಯಾ ಸಂದರ್ಭಗಳಲ್ಲಿ ಯಾವುದು ಒಳ್ಳೆ ತೀರ್ಮಾನಗಳನ್ನು ಮಾಡಬಹುದು ಅಂತ ದೇವ್ರು ನಮಗೆ ಬುದ್ಧಿ ಕೊಡ್ತಾನೆ, ಅದನ್ನು ಮಾಡ್ತೀನಿ ಅಷ್ಟೇ. ನನಗೇನು ಕಾಂಗ್ರೆಸ್ಸಲ್ಲಿ ನಾನು 1969 ಕಾಂಗ್ರೆಸ್ ಡಿವೈಡ್ ಆದಾಗಲಿಂದ ಕಾಂಗ್ರೆಸ್ ಪಾರ್ಟಿ. ಅದಕ್ಕೆ ಮುಂಚೆ ನಾನು PSPಲಿದ್ದವು. ನಾವು ಲಕ್ಕಪ್ಪನವರೆಲ್ಲ PSPಲಿ ಇದ್ದಂಥವ್ರು. ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಗುರುತು ಅಲ್ಲಿ ಕೆಲಸ ಮಾಡ್ತಿದ್ದು. 69ರಲ್ಲಿ ಇಂದಿರಾ ಗಾಂಧಿಯವರು ಸೋಷಲಿಸ್ಟ್ ಪ್ಯಾಟರ್ನ್ ಆಫ್ ಸೊಸೈಟಿ ಅಂತ ಹೇಳಿ ಅವರು ಪ್ರೈವೇಟ್ ಅಬಾಲಿಷ್ ಮಾಡಿದ್ದು, ಬ್ಯಾಂಕ್ ನ್ಯಾಷನಲೈಸೇಷನ್, ಈ ಥರ ಜನಪರವಾದಂಥ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದಾಗ ನಾವು ಎಲ್ಲ ಕೂಡ PSP ಅವರೆಲ್ಲ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಅವತ್ತಿಂದನೂ ಕೂಡ ನಾವು ಇಂದಿರಾ ಗಾಂಧಿಯವ್ರ ಬಗ್ಗೆ ನನಗೆ ಭಾಳ ಅಚ್ಚುಮೆಚ್ಚು. ನಾನು ನೋಡಿದಂತಹ ಇಂದಿರಾ ಗಾಂಧಿಯವರು ಭಾಳಷ್ಟು ನಾನು ನೋಡಿದ್ದೀನಿ ಹತ್ರದಿಂದ. ಆಯಮ್ಮನ್ನು ಕಂಡ್ರೆ
ಆಯಮ್ಮನ ಮಾತೃ ಹೃದಯ ಅಂತೇಳಿ ಕರಿತೀವಲ್ಲ ಹೆಣ್ಮಕ್ಳಿಗೆ, ಅದು ಇರ್ತಕ್ಕಂಥದ್ದು ಆಯಮ್ಮನ. ಆಯಮ್ಮನಲ್ಲಿ ಇದೆ ಅದು. ಮತ್ತು ಜನಪರವಾಗಿರ್ತಾರೆ ಆಯಮ್ಮ. ಏನೇ ಆಗಲಿ ಧೈರ್ಯವಾಗಿ ಒಂದು ತೀರ್ಮಾನ ತಗೊಂಡ್ರೆ ತೀರ್ಮಾನ. ಅದು ಬಾಂಗ್ಲಾದೇಶ ವಾರು ಯಾರನ್ನ ಬೇರೆಯವ್ರು ಮಾಡೋಕ್ಕಾಗ್ತದ ಪಾಕಿಸ್ತಾನದ ಮೇಲೆ? ಅಮೇರಿಕಾದವನು 7 ಫೀಟ್ ಕಳಿಸ್ತಾನೆ ಬೇ ಆಫ್ ಬೆಂಗಾಲ್ಗೆ, ಹೌದಲ್ವಾ? ಆಗ ರಷ್ಯಾ ಜೊತೆ ಮಾತಾಡ್ಕೊಂಡು ಗೊರ್ಬಾಚೋವ್ ಹತ್ರ ಅವರವೆಲ್ಲ ಸಬ್ಮರೀನ್ಗಳೆಲ್ಲ ಬಂದು ಅದನ್ನು ಓಡಿಸ್ತಾರೆ. ಆ ರೀತಿಯ ಸಂದಿಗ್ಧ ಪರಿಸ್ಥಿತಿ ಇನ್ಯಾರನ್ನ ಪ್ರೈಮ್ ಮಿನಿಸ್ಟರ್ ಈ ದೇಶದಲ್ಲಿ ಎದುರಿಸಿದಾರ? ಮತ್ತೆ ಅದಕ್ಕಿನ್ನ ಬೇಕು. ಅದಕ್ಕೇನೆ ಇಂದಿರಾ ಗಾಂಧಿ ಹೆಂಗ್ಸಲ್ಲ ಗಂಡಸು ಅಂತೇಳಿ ಯಾರು ಹೇಳಿರೋದು? ವಾಜಪೇಯಿ ಹೇಳಿರೋದು. ಸರ್ ಇದು ಓಕೆ, RSSನ ಬ್ಯಾನ್ ಮಾಡಬಹುದಾ? ಸಾಧ್ಯತೆ ಇದೆಯಾ? ಮಾಡಕ್ಕೆ ಎಲ್ಲರೂ ಆಗ್ತದೆ. ಯಾರೇ ಮಾಡೋರೆ ಬ್ಯಾನು? ಹಿಂದೆ ವಲ್ಲಭಾಯ್ ಪಟೇಲ್ ಮಾಡಿದ್ರು ಅಷ್ಟೇ, ಭಾಳ ಹಿಂದೆ ವಲ್ಲಭಾಯ್ ಪಟೇಲ್ ಮಾಡಿದ್ರು. ಈಗನೂ RSS ಬ್ಯಾನು. ಈಗ ನೀವು ತಪ್ಪು ತಿಳಿದಿರಿ, ಈವನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ, ಹೌದು, ಅವರು ಕೂಡ RSS ಬ್ಯಾನ್ ಮಾಡ್ತೀವಿ ಅಂತ ಹೇಳಿಲ್ಲ. ಇಲ್ಲ, ಆ ಚಟುವಟಿಕೆಗಳನ್ನ ನಿರ್ಬಂಧಿಸಿ ಚಟುವಟಿಕೆಗಳನ್ನ ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಅವರು ಪರ್ಮಿಷನ್ ತಗೋಬೇಕು ಅಂತೇಳಿ ಚಟುವಟಿಕೆನ ನಿರ್ಬಂಧ ಮಾಡ್ತೀನಿ ಅಂತ ಹೇಳಿಲ್ಲ ಆತ. ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೌದು, ಅವ್ರ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಳಿ ಅಂತ ಹೇಳೋನೇ ಹೊರತು ನೀವು ಚಟುವಟಿಕೆಗಳನ್ನ ಮಾಡಬಾರ್ದು ನಿಲ್ಲಿಸಿ ಅಂತಲೂ ಹೇಳಿಲ್ಲ, ಅಥವಾ ನಿಮ್ಮನ್ನು ಬ್ಯಾನ್ ಮಾಡ್ತೀನಿ ಅಂತಲೂ ಹೇಳಿಲ್ಲ. ನೀವೇ ಸುಮ್ಮನೆ ತಪ್ಪು ಸುದ್ದಿನ ಕೊಟ್ಟು ಬ್ಯಾನ್ ಮಾಡಿಬಿಡ್ತಾರೆ. ಯಾರು ಹೇಳಿದ್ರೆ ಬ್ಯಾನ್ ಮಾಡ್ತೀನಿ ಅಂತ? ಅಥವಾ ಚಟುವಟಿಕೆ ಬ್ಯಾನ್ ಮಾಡ್ತೀನಿ, RSS ಬ್ಯಾನ್ ಯಾರು ಹೇಳಿದಾರೆ ನಿಮಗೆ? ಕಾಂಗ್ರೆಸ್ ನಾಯಕರು ಕ್ವಶನ್ ಮಾಡ್ತಾರೆ. ಅಲ್ಲ ರೀ, ಇದನ್ನ ನೀವು ಸರಿಯಾಗಿ ಜನಗಳಿಗೆ ಸರಿಯಾದ ಸುದ್ದಿ ಮುಟ್ಟಿಸಿ. RSSನ ಬ್ಯಾನ್ ಮಾಡ್ತೀನಿ ಅಂತ ಯಾರು ಹೇಳಿಲ್ಲ. RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯ ಚಟುವಟಿಕೆಗಳನ್ನ RSS ಅಲ್ಲ, ಯಾರೇ ಮಾಡಿದ್ರು ಕೂಡ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿರೋದಷ್ಟೇ. ಈಗೇನಾಗಿದೆ ಅಂದ್ರೆ ಈ ಸಂಘಟನೆ ಮಾಡ್ಕೊಳ್ಳೋಕೆ RSSನವ್ರಿಗೆ ಇದೊಂದು ಅಸ್ತ್ರ ಸಿಕ್ಬಿಟ್ಟಿದೆ. ಅದಕ್ಕೆ ಅವರು ಮನೇಲಿಕ್ಕಿದ್ದು ಪ್ಯಾಂಟು, ಚಡ್ಡಿ, ಗಿಡ್ಡಿ, ಕೋಲು ಪಾಲು ತಗೊಂಡು ಎಲ್ಲ ರೋಡಲ್ಲಿ ತಿರ್ಗಾಡ್ತಾರ ಅಷ್ಟೇ, ಅಲ್ವಾ? ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದೇ ದೊಡ್ಡ ಇಶ್ಯೂ ಆಗ್ಬಿಡ್ತು. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೆದರಿಕೆ ಕರೆಗಳು ಬಂದ್ವು, ಹೆಂಗೆ ಮಾತಾಡ್ತೀರಾ ನೀವು ಅಂತ. ಒಬ್ಬ ಮಿನಿಸ್ಟರ್ಗೆ ಆ ರೀತಿಯಾಗಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಫೋನ್ ಮಾಡಿ ಬೆದರಿಸ್ತಾನೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ. ಅಂಥ ಜನಗಳನ್ನ ಆ ಸಂಘಟನೆ ಹೊಂದಿದೆಯಲ್ಲ, ಅದರಿಂದ ಸಂಘಟನೆಗೆ ಅವಮಾನ ಆಗಬೇಕಷ್ಟೆ. ಅಂತಹ ಜನಗಳನ್ನ ಹೊಂದಿರ್ತಕ್ಕಂಥದ್ದು ಸಂಘಟನೆ ತಾನೆ. ಸಂಘಟನೆ ಪರ್ವ ಮಾತಾಡ್ತಾನೆ, ಅವ್ರಿಗೆ ನಾಚಿಕೆ ಆಗ್ಬೇಕು. ಇಲ್ಲ, ಅವ್ರಿಗೆ ಭಯ ಇಲ್ವಂತ. ಯಾಕಂದ್ರೆ ಅವರು ಒಬ್ಬ ಮಂತ್ರಿ, ಅವರ ತಂದೆ ಒಬ್ಬ AICC ಅಧ್ಯಕ್ಷರಾಗಿರುವಂಥವ್ರು. ಅವ್ರಿಗೆ ಇವ್ರು ಯಾವುದೇ ಭಯ ಇಲ್ಲದೆ ಮಾತಾಡ್ತಾರೆ ಅಂತ. ಭಯ ಅಂತಲ್ಲ ರೀ, ಈ ರೀತಿ ಕರೆಗಳನ್ನ ಹಿಂದೆ ಬಹಳಷ್ಟು ಜನಕ್ಕೆ ಬಹಳ ಜನ ಮಾಡೋರಲ್ಲಪ್ಪ. ಯಾವನ್ಗನ ಒಬ್ಬನಿಗೆ ಪ್ರಾಸಿಕ್ಯೂಟ್ ಮಾಡಿ ಜೈಲ್ಗೆ ಹಾಕೋರೇನ್ರಿ? ಅದಕ್ಕಿಂತ ಕಾನೂನು ಭಯ ಎಲ್ಲಿ ಬರ್ತದೆ? ಹೌದು, ಯಾರು ಅದನ್ನ ಪ್ರಶ್ನೆ ಮಾಡಲಿಲ್ಲ BJP ಅವರು ಕೂಡ. ನಾನು ಹೇಳೋದು BJP ಆಗಲಿ ಇನ್ನೊಬ್ರು ಆಗಲಿ, ಸಪೋಸ್ ಇನ್ನೊಬ್ಬರಿಗೆ ಕರೆ ಮಾಡ್ತಾರೆ, ಈಗ BJP ಅವ್ರಿಗೆ ಯಾವನೋ ಕರೆ ಮಾಡ್ತಾನೆ ಅಂತ ಇಟ್ಕೊಳ್ಳೋರು, ಅವ್ನು ಯಾವುದೋ ಪಾರ್ಟಿ ಅವನು, ಅವರು ಕಂಪ್ಲೇಂಟ್ ಕೊಟ್ಟು ಅವನು ಪ್ರಾಸಿಕ್ಯೂಟ್ ಮಾಡಿ ಜೈಲ್ಗೆ ಹಾಕಿದ್ರೆ, ಇನ್ನೊಬ್ಬ ಇಲ್ಲಪ್ಪ ನಾಳೆ ತಪ್ಪು ಮಾಡಿದ್ರೆ. ಈಗ ನೋಡಿ, ನಿಮಗೆ ಉದಾಹರಣೆ ಹೇಳ್ತೀನಿ. ಈ ದರ್ಶನ್ ಕೇಸಲ್ಲಿ ರೆಮ್ಯುನಿಗೆ ಅವರು ಯಾರೋ ಪೋಸ್ಟ್ ಎಲ್ಲ ಮಾಡ್ತಾರೆ. ಒಂದು 3-4 ಜನಕ್ಕೆ ಹಿಡಿದು ಕೇಸು ಪಾಸು ಎಲ್ಲ ಹಾಕಿ ಜೈಲ್ಗೆ ಹಾಕಿದ್ರು. ಈಗ ಯಾರಿಗಾನ ಆ ತರ ಪೋಸ್ಟ್ ಮಾಡ್ತಾವ್ರ? ಈಗ ಯಾರ ನೋಡಿ ನೋಡ್ಬೇಕಾದ್ರೆ ಕಾನೂನಿನ ಭಯ ಇರ್ಬೇಕ್ರಿ ಮನುಷ್ಯರಿಗೆ. ನಾಳೆ ಇವತ್ತು ನನಗೆ ಫೋನ್ ಮಾಡ್ತಾನೆ, ನಾಳೆ ಬೆಳಗ್ಗೆ ಇನ್ನೊಬ್ಬರಿಗೆ ಇನ್ನೊಬ್ಬ ಮಾಡ್ತಾನೆ. ಯಾವಾಗಲೂ ಲಾ ಶುಡ್ ಪ್ರಿವೈಲ್, ಯಾವಾಗಲೂ ಅಷ್ಟೇ. ಕಾನೂನು ರೀತಿಯಲ್ಲಿ ಬುದ್ಧಿ ಕಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಕಾನೂನಿನ ಭಯ ಜನಗಳಿಗೆ ಗೊತ್ತಾಗಬೇಕು, ಗೊತ್ತಾಯ್ತಾ? ಅದು ಭಯ ಇಲ್ಲದೆ ಇದ್ದಾಗ ಕಾನೂನನ್ನ ಅಯ್ಯೋ ನೋಡೋದು ಬಿಡೋ ಏನಾಗ್ತದೆ ಅಂತೇಳಿ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. ಪ್ರಿಯಾಂಕಾ ಖರ್ಗೆ ಅವರೇ ಮಾತನಾಡಿದ್ದಕ್ಕೆ ಅವ್ರದ್ದೇ ಕ್ಷೇತ್ರದಲ್ಲಿ ನಾವು ಪಥಸಂಚಲನ ಮಾಡಲೇಬೇಕಂತ ಕುಂತಿದ್ದಾರೆ. ಅದಕ್ಕೆ ಬೇರೆ ಬೇರೆ ಸಂಘಟನೆ ಕೂಡ ನಾವು ಮಾಡ್ತೀವಿ, ನಮಗೂ ಪರ್ಮಿಷನ್ ಕೊಡಿ ಅಂತ 9 ಸಂಘಟನೆ ಬಂದು ನಿಂತಿದೆ. 2ನೇ ತಾರೀಕು ನಮಗೆ ಕೊಡಿ ಅಂತ. ಇನ್ನು ಏನು ಡಿಕ್ಲೇರ್ ಅದು ಏನಾಗಿದೆ, ಹೈಕೋರ್ಟಲ್ಲಿ ಒಂದು ಶಾಂತಿ ಸಭೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಶಾಂತಿ ಸಭೆ ಮಾಡಿ ವರದಿ ಕೊಡ್ತಾರೆ, ಹೈಕೋರ್ಟಲ್ಲಿ ತೀರ್ಮಾನ ತಗೊಳ್ತಾರೆ. ಅದ್ರ ಬಗ್ಗೆ ನಾವು ಯಾರು ಏನು ಟೀಕೆ ಟಿಪ್ಪಣಿ ಏನು ಮಾಡೋದಕ್ಕೆ ಬರಲ್ಲ. ಕೋರ್ಟ್ ಮುಂದೆ ಇದೆ, ಅಲ್ಲಿ ನಿರ್ಣಯ ಆಗ್ತದೆ, ಆ ನಿರ್ಣಯದಂತೆ ನಡ್ಕೋತಾರೆ ಎಲ್ಲ ಅಷ್ಟು. ಅಂದರೆ ಅಲ್ಲಿ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ ಅನ್ಸುತ್ತೆ. ನಾವು ನಮ್ಮ ಶಕ್ತಿನ ತೋರಿಸ್ಲಿ, ಇವ್ರು ಮಾತಾಡಿದಾರಲ್ವ ಇವ್ರ ಕ್ಷೇತ್ರದಲ್ಲೇ ತೋರಿಸ್ತೀವಿ ನಾವು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ. ಅದರಿಂದ ಜನಕ್ಕೆ ಬರೋದೇನಿದೆ ಸ್ವಲ್ಪ ಹೇಳಿ. ಏನೋ ಚಿತ್ತಾಪುರದ ಜನಗಳಿಗೆ ಏನಾದರೂ ಅದರಿಂದ ಇವ್ರು ಮಾಡೋದ್ರಿಂದ ಆಗಲಿ, ಅವ್ರು ಮಾಡೋದ್ರಿಂದ ಆಗಲಿ, ಮಾತಾಡೋದ್ರಿಂದ ಆಗಲಿ, ಕೃತಿನಲ್ಲಿ ನಡೆಯೋದ್ರಿಂದ ಆಗಲಿ ಏನಾದರೂ ಚಿತ್ತಾಪುರದವ್ರಿಗೆ ಇಂಥ ಅನುಕೂಲ ಆಯ್ತಪ್ಪ ಅಂತ ಹೇಳಿ ನೋಡೋಣ.
ಇವು ರಾಜಕೀಯವಾಗಿ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಹೌದು. ಅದು ದುರದೃಷ್ಟ ಅಷ್ಟೆ. ಈಗ ಸರ್, ಈಗ ಇದು ಒಂದು ಕಡೆ ಆದರೆ, ಈಗ ಏನು 2.5 ವರ್ಷ ಆಯಿತು, ಇದು ಆಗ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ಗೊಂದಲ ಇದೆ, ಸಮಸ್ಯೆಗಳು ಸಾಕಷ್ಟು ಇದೆ. ಹೈಕಮಾಂಡ್ ಕ್ಲಾರಿಫೈ ಮಾಡ್ಬೇಕ್ರಿ, ಇಟ್ ಇಸ್ ದೇರ್ ಡ್ಯೂಟಿ. ಅಲ್ಲ ಸರ್, ಅದ್ರ ಬಗ್ಗೆ ಅಲ್ಲ, ಅದು ಮಾಡುತ್ತೆ, ಓಕೆ, ಅವ್ರು ನೋಡ್ಕೊತಾರೆ. ಬಟ್ ಸಮಸ್ಯೆ ಈಗಂತ ಇದೆ, ಏನೋ ಒಂದು ಕಾಂಗ್ರೆಸ್ದು ಒಂದು ಸರ್ಕಾರನೇ ಹೋಗ್ಬಿಡುತ್ತೆ, ನಮ್ಮ ಮತ್ತು BJP ಮತ್ತು JDS ನಾವು ಮೈತ್ರಿ ಇದ್ದೀವಿ, ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳೋ ಮಾತಾಡ್ತಾ ಇದ್ದಾರೆ. ಅವ್ರ ಮೈತ್ರಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಯಾಕಂದ್ರೆ ನವೆಂಬರ್ನಲ್ಲಿ ಏನೋ ಆಗುತ್ತೆ, ನೀವು ಹೇಳ್ದಂಗೆ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಅಸೆಂಬ್ಲಿನಲ್ಲಿ ಭಾಷಣದಲ್ಲಿ ಹೇಳಿದ್ರು, ಯಾರು JH ಪಟೇಲ್ರು, ಆನೆ ಹೋಗ್ತಾ ಇತ್ತಂತೆ, ಅದ್ರ ತರಡು ಬೀಳ್ತದೆ ಅಂತ ಹಿಂದೆ ನರಿ ಹೋಗ್ತಾನೆ ಇತ್ತಂತೆ, ಅದು ಬೀಳಲಿಲ್ಲ, ಇದು ಸಿಕ್ಲಿಲ್ಲ, ಅಷ್ಟೇ ಆಗೋದು. ಹಂಗಾಯ್ತು ಇವ್ರ ಕತೆ. ಬೀಳೋದು ಇಲ್ಲ, ಇವ್ರಿಗೆ ಅಧಿಕಾರ ಸಿಗೋದು ಇಲ್ಲ. ತುಂಬಾ ಸಮನ್ವಯ ಪಟೇಲ್ರು ಅಸೆಂಬ್ಲಿಲಿ ಹೇಳಿರೋದು, ನಾನೆಲ್ಲ ಹೇಳ್ತಾರೆ. ಆಮೇಲೆ ನಾನು ಹೇಳ್ದೆ ಅದು ಯಾವುದೋ ಪದ ಬಳಸೋನೆ ಅಂತ ಹೇಳಿ ಅನ್ಕೊಳಪ್ಪ. ಇಲ್ಲ, ಇದು ಅಂದರೆ ಸಮನ್ವಯ ಸಮಿತಿಗಳನ್ನು ಮಾಡ್ತಿದ್ದಾರೆ ಅವರು ಕೂಡ. 2 ಮಾಡ್ತೀವಿ ನಾವು, ಅಂದರೆ ಬೆಂಗಳೂರಿಗೆ ಸಪ್ರೇಟು, ಇಡೀ ಕರ್ನಾಟಕಕ್ಕೆ ಒಂದು ಸಪ್ರೇಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ನಮ್ಮ ಪ್ಲಾನ್ ವರ್ಕೌಟ್ ಆಗ್ಬೋದು, ಅವರಲ್ಲೇ ಸರಿ ಇಲ್ಲ, ಅವ್ರು ಜಗಳ ಆಡ್ಕೊತಿದ್ದಾರೆ, ಏನೋ ಒಂದು ಆಗ್ಬಿಡುತ್ತೆ, ನಮ್ಮದು ಬರುತ್ತೆ ಅಂತೇಳಿ ತುಂಬ ಮಾತುಕತೆ ನಡೀತಾ ಇದೆ. ತುಂಬ ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ ಅವರು. ಅದ್ರ ಜೊತೆಗೆ ಅವರು ಒಂದು BJPನಲ್ಲಿ ಸರಿ ಇಲ್ಲ, ಅವರಲ್ಲೂ ಕೂಡ ಒಂದು ಕ್ರಾಂತಿ ಇದೆ, ಅದು ಕೂಡ ನವೆಂಬರ್ನಲ್ಲಿ ಇದೆ ಅಂತ ಅವ್ರು ಹೇಳ್ಕೊತಿದ್ದಾರೆ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಇಂಟಿದೆಯಾ? ಬಿಹಾರ್ ಎಲೆಕ್ಷನ್ ಆದಮೇಲೆ ಕರ್ನಾಟಕದಲ್ಲಿ ಪಾರ್ಟಿ ಪೋಲರೈಸೇಷನ್ಸ್ ಇದೆ. ಈಗ ಈಗ BJP ಈಶ್ವರಪ್ಪ ಆಚೆ ಇದ್ದಾರೆ, ಹೌದು, ಇವನು ಯತ್ನಾಳ್ ಆಚೆ ಇದ್ದಾರೆ. ಹೌದು. ಆಮೇಲೆ ಡಿಸಿಡೆಂಟ್ಸು ಇನ್ನೂ ಅವರಲ್ಲಿ ಒಂದು ಕೊಯೇಷನ್ ಅಂದ್ರೆ ಒಂದು ಯೂನಿಟಿ ಬಂದಿಲ್ಲ. ಸಿದ್ದೇಶ್ ಅವರು ಒಂದು ಮೀಟಿಂಗ್ ಮಾಡ್ತಾನೆ ಅವರೇ, ರಮೇಶ್ ಒಂದು ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಈಗ ನೆನ್ನೆ ಕುಮಾರ್ ಬಂಗಾರಪ್ಪ ಸಿಕ್ಕಿದ್ರು, ಅವ್ರು ಇನ್ನು ನಾವು ಅದು ಮಾಡ್ತೀವಣ್ಣ ಇದು ಮಾಡ್ತೀವಣ್ಣ ಅಂತ ಹೇಳಿದ್ರು. ಅವ್ನ ಕಾರ್ಯಕ್ರಮದಲ್ಲಿ ಈಡಿಗರದ್ದು ಇವ್ರದ್ದು ಜಯಂತಿ ಇತ್ತು. ಆ ಜಯಂತಿನಲ್ಲಿ ಅವರು ಕೂಡ ಸಿಕ್ಕಿ ಎಲ್ಲ ಹೇಳ್ತಾ ಇದ್ರು. ಹೀಗೆ ಅಲ್ಲಿನೂ ಕೂಡ ಇಲ್ಲಿ ಅಧಿಕಾರ ಇದೆ, ಇಲ್ಲಿ ಜಾಸ್ತಿ ಶಬ್ದ ಆಗ್ಬೋದು, ಅಲ್ಲಿ ಅಧಿಕಾರ ಇಲ್ಲದೆ ಇರ್ಬೋದು, ಕಡಿಮೆ ಶಬ್ದ ಇರ್ಬೋದು, ಇಲ್ಲಷ್ಟೇ ಅಲ್ಲೂ ಇದೆ ಗೊಂದಲ. ಯಾಕಂದರೆ ನಾವು ಒಟ್ಟಿಗೆ ಇದ್ದೀವಿ, ನಮ್ಮ ಶಕ್ತಿ ಜಾಸ್ತಿ ಆಗಿದೆ, 100% ನಾವು ಕಾಂಗ್ರೆಸ್ಸನ್ನು ಕುಗ್ಗಿಸ್ತೀವಿ ಅಂತ ತುಂಬ ಕಾನ್ಫಿಡೆಂಟಲ್ಲಿದ್ದಾರೆ. ಬಾಯಲ್ಲಿ ಹೇಳ್ತಾರೆ. ಈಗ ನಮ್ಮ ಜಿಲ್ಲೆದು ಹೇಳ್ತೀನಿ, ಬೇರೆ ಜಿಲ್ಲೆದು ನಾನು ಹೇಳಲ್ಲ. ಈಗ ತುರುವೇಕೆರೆ ಈಗ ಸಿಟ್ಟಿಂಗ್ ಮೆಂಬರ್ JDS, ಈಕ್ವಲಿ ಸ್ಟ್ರಾಂಗ್ BJP ಕ್ಯಾಂಡಿಡೇಟ್ ಇದ್ದಾನೆ. ಯಾರಿಗೆ ಕೊಡ್ತಾರೆ ಇವರು? ಲೈಕ್ ವೈಸ್ ಚಿಕ್ಕನಾಯಕನಹಳ್ಳಿಗೆ ಹೋಗೋಣ, ಅಲ್ಲಿ ಸ್ಟ್ರಾಂಗ್ ಯಾರು ಮಾಧುಸ್ವಾಮಿ ಇದ್ದಾನೆ. ಸಿಟಿ ಕ್ಯಾಂಡಿಡೇಟ್ ಯಾರಿದ್ದಾರೆ? JDS ಇದ್ದಾರೆ. ಯಾರಿಗೆ ಕೊಡ್ತಾರೆ? JDSನವ್ನು ಕೊಟ್ಬಿಟ್ರೆ ಇವನು ಮಾಧುಸ್ವಾಮಿ ಸುಮ್ಮನೆ ಇರ್ತಾನೆ? ಅಥವಾ ಅಲ್ಲಿ ಇವನಿಗೆ JDSನವನಿಗೆ ಕೊಟ್ಬಿಟ್ರೆ ಅವ್ನ ಮಸಾಲೆ ಜಯರಾಮ ಸುಮ್ಮನೆ ಕೂತ್ಕೊತಾನ? ಹೀಗೆ ಗೊಂದಲದ ಗೂಡು ಅವರ ಒಂದು ಮೈತ್ರಿ. ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಕಾಗೆ ಆರದಕ್ತಾನೆ ಕಾಣೋದು. ಹಂಗೆ ಇವ್ರದ್ದು ಒಗ್ಗಟ್ಟು ಇದೆಲ್ಲ ಅವಾಗ ಗೊತ್ತಾಗ್ತದೆ ಎಲೆಕ್ಷನ್ ಬಂದಾಗ. ಎಲೆಕ್ಷನ್ ಬಂದಿರೋ ಟೈಮಲ್ಲಿ ಏನು ಎತ್ತ ಅಂತ ಎಲ್ಲರ. ಈಗ ನಾನು ಹೇಳೋದು ವಿರೋಧಾಭಾಸಗಳು ಅವರಲ್ಲಿ ಎಷ್ಟೆಷ್ಟಿದ್ದಾವೆ ಅಂತಕ್ಕಂಥದ್ದಕ್ಕೆ ನಾನು ಹೇಳ್ತೇನೆ. ಅಲ್ಲಿದ್ದಾವಲ್ಲ, ಅಲ್ಲಿ ಹೆಂಗೆ ಕೊಡ್ತಾರೆ ಅವರು, ಹೆಂಗೆ ಇದು ಮಾಡ್ತಾರೆ. ಹೌದು, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅವರು. ಅವಾಗ ಇಲ್ಲಿ ನಿಮಗೆ ಒಗ್ಗಟ್ಟು ಎಲ್ರಿ ಬರ್ತದೆ? ಒಗ್ಗಟ್ಟು ಬರಬೇಕಲ್ಲ. ಮತ್ತೆ ಈಗ ಕುಡಿಗಲ್ಲಲ್ಲಿ 45,000 ಓಟು BJPಯಿಂದ ಕೃಷ್ಣಕುಮಾರ್ ತಗೋತಾರೆ, 40,000 JDSಯಿಂದ ಡಿ ನಾರಾಜೆ ತಗೋತಾರೆ. ಯಾರಿಗೆ ಕೊಡ್ತಾರೆ? ಅವ್ರು ಇಬ್ಬರಲ್ಲಿ ಇಬ್ಬರು ಈಕ್ವಲಿ ಸ್ಟ್ರಾಂಗ್ ಇದ್ದಾರೆ. ಯಾರಿಗೆ ಕೊಡ್ತಾರೆ? ಆ ಥರ ಸಿಚುವೇಶನ್ ಹಿಂಗೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಗೊಂದಲದ ಗೂಡಿದೆ. ಸುಮ್ಮನೆ ಈಗ ಒಂದಾಗಿರ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ, ಅಧಿಕಾರ ಹಂಚ್ಕೊಳ್ಳೋದಕ್ಕೆ. ಒಳ್ಳೇದು, ಹಂಚ್ಕೊಳ್ಳಿ. ಇದೇ ಕುಮಾರಸ್ವಾಮಿ 20 ತಿಂಗಳು ಅಂತ ಬರೆದು ಮಾತಾಡಿ ದೇವ್ರ ಮುಂದೆಲ್ಲ ಪ್ರಮಾಣ ಮಾಡಿ 20 ತಿಂಗಳು ಆಗ್ತಿದ್ದಂಗೆ ಅಗ್ರಿಮೆಂಟ್ ರುಜು ಹಾಕಿ ಅಧಿಕಾರ ಕೊಡೋಕ್ಕೆ ಅಂತ ಹೇಳಿ ಯಡಿಯೂರಪ್ಪನಿಗೆ ಹೇಳೋದು ಸರ್ಕಾರ ಹೋಯ್ತು. ನಾನು ಅವಾಗ ಅವ್ರ ಪಾರ್ಟಿಲೇ ಇದ್ದೆ. 40 ತಿಂಗಳು 20 ತಿಂಗಳು MLA ಗಿರಿ ಕಳೆದಾಕ್ಬಿಟ್ರಿ ಇವ್ರ ಜಗಳದಲ್ಲಿ. ನಮ್ಗೇನು ಮಂತ್ರಿ ಮಾಡ್ರಿ ಅಂತ ಕೇಳಲಿಲ್ಲ, ನಾವು ಅಧಿಕಾರ ಕೊಟ್ರಿ. ಬರೀ MLAಗಳು ಬದುಕಿ ಬಿಡ್ರಪ್ಪ, ಹಾಳಾಗಿ ಹೋಗ್ಲಿ ಅಂದ್ರು ಬಿಡಲಿಲ್ಲ. 20 ತಿಂಗಳು ಮುಗಿಸೇ ಬಿಟ್ರಂತ. ನಾವೆಲ್ಲ ಬಡಪಾಯಿಗಳು ಹೆಂಗೋ ಒಂದಿಷ್ಟು ಎಲೆಕ್ಷನ್ ಮಾಡ್ಕೊಂಡು ಬಂದಿರ್ತೀವಿ. ಇವ್ರು 40 ತಿಂಗಳು 20 ತಿಂಗಳು ಕಳೆದೇ ಬಿಟ್ರು. ಏನು ಮಾಡೋದು? ಇವರು ನಡೀತಿದೆ. ದುಡ್ಡು ಜಾತಿ ಇರೋರಾದ್ರೆ ನಡ್ಕೊಂಡು ಹೋಗ್ತದೆ. ಎಷ್ಟು ಸರಿ ವರ್ಷಕ್ಕೊಂದು ಎಲೆಕ್ಷನ್ ಬರಲಿ ಬಿಡು ಎದುರಿಸೋಣ ಅಂತಾರೆ. ನಮ್ಮಂಥವ್ರು ಎದುರಿಸೋಕ್ಕಾಗ್ತದ? ಹಂಗಾಗಿ ಇವೆಲ್ಲ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ರಾಜಕಾರಣದಲ್ಲಿ ನೋಡೋಣ ಬಿಡಿ.
ತಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.